ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಿನಾಯ ಸೋಲನ್ನು ಅನುಭವಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಚೆಲುವರಾಯಸ್ವಾಮಿ ರಾಜೀನಾಮೆಯನ್ನು ನೀಡ್ತಾರಾ ಅನ್ನುವಂಥ ಪ್ರಶ್ನೆಗಳು. ಯಾಕಂದರೆ ಈ ಪ್ರದೀಪ್ ಈಶ್ವರ್ ಥರ ಇವರು ಕೂಡ ಮಾತನಾಡಿದ್ದಾರೆ. ಸೊ ಹಾಗಾಗಿ ಆ ರೀತಿಯ ಚರ್ಚೆಗಳು ನಡೀತಾ ಇದೆ. ಸೊ ಮಂಡ್ಯದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಈಗ ಹಿನಾಯ ಸೋಲನ್ನು ಅನುಭವಿಸಿದ್ದಾರೆ. ಸೊ ಹಾಗಾಗಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ ಚೆಲುವರಾಯಸ್ವಾಮಿ? ಸೋಷಿಯಲ್ ಮೀಡಿಯಾದಲ್ಲಿ ಈಗ ಸದ್ಯಕ್ಕೆ ಟ್ರೋಲ್ ಆಗ್ತಿದ್ದಾರೆ ಅವರ ಭಾಷಣ. ಅಂದರೆ ಸಚಿವರು ಕೂಡ ಭಾಷಣವನ್ನು ಮಾಡಿದರು, ಶಾಸಕರು ಕೂಡ ಭಾಷಣವನ್ನು ಮಾಡಿದರು. ಸೊ ಫಲಿತಾಂಶ ವ್ಯತ್ಯಾಸ ಆದರೆ ಸಚಿವ ಸ್ಥಾನಕ್ಕೆ ನಾನು ರಾಜೀನಾಮೆಯನ್ನು ನೀಡ್ತೀನಿ ಅಂತೇಳಿ ನಾಗಮಂಗಲದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಭಾಷಣ ಮಾಡುವಂಥ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಒಂದು ವೇಳೆ ಸ್ಟಾರ್ ಚಂದ್ರು ಸೋತಿದ್ದೆ ಆದಲ್ಲಿ ರಾಜೀನಾಮೆಯನ್ನು ನೀಡ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್, ಆ ಸ್ಟೇಟ್ಮೆಂಟ್ ತಕ್ಕಂತೆ ಇರಬೇಕಾಗತ್ತೆ. ಇಲ್ಲ ಅಂತಂದರೆ ಜನ ಸರಿಯಾಗಿ ಉತ್ತರವನ್ನು ಕೊಡ್ತಾರೆ. ನೋಡಿ, ಪ್ರಚಾರದ ಸಂದರ್ಭದಲ್ಲಿ ಚೆಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಅಂದರೆ ಈ ರಾಜೀನಾಮೆಯ ವಿಚಾರವಾಗಿ ಅವತ್ತಿನ ದಿನ ಏನು ಮಾತನಾಡಿದ್ದಾರೆ ಒಂದ್ಸಲ ಕೇಳ್ಕೊಂಡು ಬರೋಣ. ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ, ಮನಸ್ಸೂ ಬರಲ್ಲ, ಕೆಲಸ ಮಾಡಲಿಕ್ಕೂ ಆಗಲ್ಲ. ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ, ಕ್ಯಾಬಿನೆಟಲ್ಲಿ ಮಾತಾಡೋಕ್ಕೂ ಆಗಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಭಾಳ ಹೆಚ್ಚು ಅಂದರೆ ಯಾವ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕರಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಕೊಡದೇ ಇದ್ರೆ ಬಹುಶಃ ನನಗೆ ಹೆಂಗೆ ಎನರ್ಜಿನೂ ಬರಲ್ಲ, ಮನಸ್ಸೂ ಬರಲ್ಲ, ಕೆಲಸ ಮಾಡಲಿಕ್ಕೂ ಆಗಲ್ಲ. ನರೇಂದ್ರ ಸ್ವಾಮಿ ಹೇಳ್ದಂಗೆ ಟೇಬಲ್ ಕುಟ್ಟಕ್ಕೂ ಆಗಲ್ಲ, ಕ್ಯಾಬಿನೆಟಲ್ಲಿ ಮಾತಾಡೋಕ್ಕೂ ಆಗಲ್ಲ, ತಲೆ ಬಗ್ಗಿಸ್ಕೊಂಡು ಕೂತ್ಕೋಬೇಕಾಗತ್ತೆ. ಭಾಳ ಹೆಚ್ಚು ಅಂದರೆ ಯಾವ ಬೇಡ ಬಿಡಪ್ಪ ಅಂತ ರಾಜೀನಾಮೆ ಕೊಟ್ಬಿಟ್ಟು ಮನೆ ಶಾಸಕರಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ಚುನಾವಣೆಯ ಫಲಿತಾಂಶ ಸ್ಫೂರ್ತಿ ಎಸ್ ಕೇಳಿದ್ರಿ. ಅಂದರೆ ಈ ಒಂದು ಚುನಾವಣೆ ಸರಿಯಾದ ರೀತಿಯಲ್ಲಿ ಅಂದರೆ ಸ್ಫೂರ್ತಿ ಕೊಡಲಿಲ್ಲ ಅಂತಂದರೆ, ಶಕ್ತಿ ನೀಡಲಿಲ್ಲ ಅಂತಂದರೆ ನನ್ನ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನೋ ರೀತಿಯಲ್ಲಿ ಮಾತನಾಡಿದರು. ಜೊತೆಗೆ ಈ ಬಾರಿ ಸ್ಟಾರ್ ಚಂದ್ರು ಗೆದ್ದಿಲ್ಲ ಅಂತಂದರೆ ಅಥವಾ ಗೆಲ್ಲಿಲ್ಲ ಅಂತಂದರೆ ರಾಜೀನಾಮೆ ಕೊಟ್ಟು ನಾನು ಮನೆಗೆ ಹೋಗ್ತೀನಿ ಅಥವಾ ಶಾಸಕನಾಗಿ ಇರ್ತೀನಿ ಅಂತ ಸ್ಟೇಟ್ಮೆಂಟ್. ಅದು ಈಗ ಸಾಮಾಜಿಕ ಜಾಲತಾಣದಲ್ಲಿ ಅದು ವೈರಲ್ ಆಗ್ತಾ ಇದೆ. ಈ ಒಂದು ಭಾಷಣದ ವಿಡಿಯೋ JDS ಬೆಂಬಲಿಗರ ಒಂದು ಸಾಮಾಜಿಕ ಜಾಲತಾಣದಲ್ಲಿ. ಈಗ ಕಾಂಗ್ರೆಸ್ಸಲ್ಲಿ ಆಂತರಿಕವಾಗಿ ಚರ್ಚೆಗಳು ಏನು ನಡೀತಾ ಇದೆ ಅಂತಂದರೆ, ಯಾರನ್ನ ನಂಬಿಸಿ ಇವರು ಟಿಕೆಟ್ ಕೊಡಿಸಿದ್ರಲ್ಲ, ಒಂದು ವೇಳೆ ಅಂತಹ ವ್ಯಕ್ತಿ ಅಥವಾ ಆ ಅಭ್ಯರ್ಥಿ ಗೆದ್ದಿಲ್ಲ ಅಂತಂದರೆ ಸಂಪುಟ ಪುನರ್ರಚನೆ ಆಗತ್ತೆ ಅನ್ನುವಂಥ ಚರ್ಚೆಗಳು ನಡೀತಾ ಇದೆ. ಒಂದು ವೇಳೆ ಹಾಗೆ ಆಗಿದ್ದೇ ಆದಲ್ಲಿ DK ಶಿವಕುಮಾರ್ ರಾಜೀನಾಮೆ ನೀಡ್ತಾರಾ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಹುಟ್ಕೊಳುತ್ತೆ. ಬಟ್ ಬಹುಶಃ ಅದು ಆಗಲ್ಲ, ಅದು ಆಗದೇ ಇರುವಂಥ ವಿಚಾರ. ಬಟ್ ಇವರ ಹೇಳಿಕೆಗಳು ಇದಾವಲ್ಲ, ಇದಕ್ಕೆ ಏನು ಉತ್ತರ ಕೊಡ್ತಾರೆ ಅಂಥೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.